ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೇಂದ್ರದಿಂದ ಮಹಿಳಾ ಮೀಸಲಾತಿ ಜಾರಿ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ನೀಡಿದ್ದಾರೆ. ಮಹಿಳಾ ಮೀಸಲಾತಿ ಕುರಿತು ಕಾಂಗ್ರೆಸ್ ಮಾತನಾಡಿತ್ತು, ಆದರೆ ಮಹಿಳಾ ಮೀಸಲಾತಿ ಜಾರಿಗೆ ಮುಂದಾಗಲಿಲ್ಲ. ಮೋದಿ ಮಹಿಳಾ ಮೀಸಲಾತಿ ಜಾರಿ ಮಾಡುತ್ತಿದ್ದಾರೆ. ಈಗಾಗಲೇ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ನೀಡಿರುವಂತದ್ದು. ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಜಾರಿ ವಿಚಾರವಾಗಿ ಮಹಿಳಾ ಮೀಸಲಾತಿ ಕುರಿತು ಕಾಂಗ್ರೆಸ್ ಹಾಗೂ ಮೈತ್ರಿಕೂಟದ ನಾಯಕರು ಸಾಕಷ್ಟು ಮಾತನಾಡಿದ್ರು ಈ ಹಿಂದೆ. ಇದರ ಬಗ್ಗೆ ಮಾತನಾಡಿರುವಂತಹ ಸಂಸದ ಜಗದೀಶ್ ಶೆಟ್ಟರ್ ಅವರು ಈ ಒಂದು ಬಿಲ್ ಪಾಸ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಆವಾಗಲಿಂದ ಒಂದು 20 ವರ್ಷದಿಂದ ಹೇಳ್ಕೊತ ಬಂದರು, ಆದರೆ ಅದನ್ನು ಜಾರಿಗೆ ತರುವಂಥ ಪ್ರಯತ್ನ ಯಾರೂ ಮಾಡಿರಲಿಲ್ಲ. ಮೋದಿಯವರು ಸೆಕೆಂಡ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆದಾಗ ಇನ್ನು ಜಾರಿಗೆ ತರುವಂಥ ಒಂದು ಬಿಲ್ಲನ್ನು ಪಾಸ್ ಮಾಡಿದರು ಮತ್ತು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಆ ಬಿಲ್ಲು ಪಾಸ್ ಆಯಿತು, ಮಹಿಳಾ ಮೀಸಲಾತಿ ಕೊಡುವಂಥದ್ದು. ಆದರೆ ಅದು 2036ನೇ ಇಸ್ವಿಗೆ ಅದು ಇಂಪ್ಲಿಮೆಂಟ್ ಮಾಡುವಂಥದ್ದು ಒಂದು ಹಂತಕ್ಕೆ, ಅಂದರೆ ಇನ್ನೊಂದು ಸೆನ್ಸಸ್ ಆದಮೇಲೆ. ಈಗೇನಾಗಿದೆ, ಈ ಒಂದು ಹೊಸ ಸೆನ್ಸಸ್ ಆದರೆ ಪಾಪ್ಯುಲೇಷನ್ಗಳು ಹೆಚ್ಚು ಕಡಿಮೆ ಆಗ್ತವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇದ್ದಂಥ ವ್ಯವಸ್ಥೆಯಲ್ಲಿನೇ ಈ ಭಾಳ ರಾಜ್ಯಗಳಲ್ಲಿ ಒಂದು ರೀತಿ ಆತಂಕ ಇದೆ. ಏನಂತಂದರೆ ನಮ್ಮ ರಾಜ್ಯದ ಸೀಟುಗಳು ಎಲ್ಲಿ ಕಡಿಮೆ ಆಗ್ತವೆ, ಉತ್ತರ ಭಾರತದಲ್ಲಿರುವಂಥ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ, ಅದರಿಂದ ನಮ್ಮ ಸೀಟು ಕಡಿಮೆ ಆಗ್ತಾವೆ, ಅವ್ರಿಗೆ ಭಾಳ ಅತಿ ಹೆಚ್ಚಾಗ್ತವೆ ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ಅದಕ್ಕೆ ಉತ್ತರ ಕೊಡುವ ರೀತಿಯಲ್ಲಿ ಮೋದಿಯವರು ಈಗೇನು ಪ್ಲ್ಯಾನ್ ಮಾಡಿದ್ದಾರೆ, ಇದ್ದಂಥ ವ್ಯವಸ್ಥೆಯಲ್ಲಿ 2011 ಸೆನ್ಸಸ್ ಅದ, ಅದೇ ಆಧಾರದ ಮೇಲೆ ಮಹಿಳಾ ಮೀಸಲಾತಿಯನ್ನು ಕೊಡಬೇಕನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿವರೆಗಂತಂದರೆ ಪ್ರತಿಯೊಂದು ರಾಜ್ಯದ್ದು ಯಾವುದೇ ಸೀಟ್ ಹೆಚ್ಚಳ ಆದರೆ ಇಲ್ಲಿ ಇರುವಂಥ ವ್ಯವಸ್ಥೆಗೆ ಹೆಚ್ಚಳ ಆಗುವಂಥದ್ದು. ಇವತ್ತು ಕರ್ನಾಟಕದ್ದು 28 MP ಸೀಟ್ ಇದ್ದಾವೆ, ಅದಕ್ಕೆ 50% ಆ್ಯಡ್ ಮಾಡಿದರೆ 42 ಆಗ್ತದೆ. ಅದೇ ರೀತಿ 224 MLA ಸೀಟ್ ಇದ್ದಾವೆ, ಅದಕ್ಕೆ 50% 112 ಸೀಟ್ಸ್ ಆ್ಯಡ್ ಮಾಡುವಂಥದ್ದು. ಇದರಿಂದ ನಮ್ಮ ರಾಜ್ಯಕ್ಕೆ ಏನೊಂದು ಜನಪ್ರತಿನಿಧಿಗಳು ಏನು ಅಂಕಿ ಸಂಖ್ಯೆ ಇದೆ ಅದು ಮೊದಲಿನ ಪರಿಸ್ಥಿತಿ ಹಾಗೆ ಉಳಿದಿದೆ, ಸ್ಟೇಟಸ್ಗೂ. ಉತ್ತರ ಪ್ರದೇಶದ್ದು ಇವತ್ತಿನ MP ಸೀಟು ಅಷ್ಟೇ 50% ಏರಿಕೆ ಆಗೋದು ಹೊರತು, ಈ ಹೊಸ ಸೆನ್ಸಸ್ ಬಂದರೆ